ಇಲ್ಲ, ಕುರಿ ಅಟ್ಟಿಯಲ್ಲಿ ಜನಿಸಿದ್ರು ಅಂತ. ಎಲ್ಲಿ ಜನಿಸಿದ್ರು ಅಂದ್ರೆ ಕುರಿ ಅಟ್ಟಿಯಲ್ಲಿ ಜನಿಸಿದ್ರು. ಯೇಸು ಕುರಿಗಳ ಅಟ್ಟಿಯಲ್ಲಿ ಜನಿಸಿದ್ರು. ಮತ್ತೆ ಅವರೆಲ್ಲರೂ ಸಮಾನರನ್ನಾಗಿ ನೋಡ್ತಾ ಇದ್ರು ಎಲ್ರನ್ನ. ಎಲ್ಲ ಜಾತಿ ಎಲ್ಲ ಒಂದೇ ಅಂತ ಯೇಸು ಸ್ವಾಮಿ ನೋಡ್ತಾ ಇದ್ರು. ಮಕ್ಕಳು ಅಂದ್ರೆ ಯೇಸು ಸ್ವಾಮಿಗೆ ತುಂಬಾ ಇಷ್ಟ. ಅವ್ರಿಗೆ ಯಾತಕ್ಕ ತರ ಎಲ್ಲ ಹಿಂಸೆ ಕೊಡ್ತಾ ಇದ್ರು ಯೇಸು ಸ್ವಾಮಿಗೆ? ಯಾತಕ್ಕೆ ಹಿಂಸೆ ಕೊಡ್ತಾ ಇದ್ರು? ಗೊತ್ತಿಲ್ಲ, ನಾವೇ ನಿಮ್ಗೆ ಕೇಳ್ತಾ ಇದೀವಿ. ಅವ್ರನ್ನ ಮುಳ್ಳೆಲ್ಲ ಸುತ್ತಿ ಎಲ್ಲ ಹೊಡೆದು ಎಲ್ಲ ಮಾಡ್ತಾರಲ್ಲ, ಯಾಕೆ? ನಮ್ಗೆ ನಮ್ ಪಾಪಗಳೆಲ್ಲ ಇದು ಕ್ಷಮಿಸ್ತಾ ಇರೋದಕ್ಕೆ ಅವರು ಶಿಲ್ಬೆಗೆ ಹೊರಿಸಿದ್ರು. ಅವರು ಜನರಿಗೆ ಮಾಡಿ ಎಲ್ಲರಿಗೂ ಒಳ್ಳೇದನ್ನ ಮಾಡ್ತಾರಲ್ಲ, ಕಣ್ಣಿಲ್ದಿರೋ ಕಣ್ಣು ಬರೋಂಗ್ ಮಾಡ್ತಾರೆ ಅಲ್ವಾ, ಕಾಲ್ ಇಲ್ದಿರೋ ಕಾಲ್ ಬರೋಂಗ್ ಮಾಡ್ತಾರೆ. ಅವ್ರಾಗೆ ಒಬ್ರು ಯೇಸು ಸ್ವಾಮಿನ ಸಾಯಿಸ್ಬೇಕು ಅನ್ಕೊಂಡಿದ್ರು. ನೀನೇ ಹೇಳೆ ಎದ್ದೇಳೆ. ಚೆನ್ನಾಗಿ ಗೊತ್ತು, ಮುಂದೆ ಕುತ್ಕೊಂಡು ಎಲ್ಲ ಶೈಲಜಾ ಅವ್ರು ಬಂದಿದ್ದಾರೆ, ಅವರಿಗೂ ನಮ್ಮ ಕಾರ್ಯಕ್ರಮ ಪರವಾಗಿ ವಂದನೆಗಳನ್ನ. ನಮ್ಮ ಇಲಾಖೆಯ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ, ಅವರಿಗೂ ಸಹ ನಮ್ಮ ಕಾರ್ಯಕ್ರಮದ ಚೆನ್ನಾಗಿ ನಡೆಯಿತು, ಅವರಿಗೂ ಚೆನ್ನಾಗಿ ಭಾಷಣ ಮಾಡಿದ್ದಾರೆ, ಅವರಿಗೂ ಸಹ ವಂದನೆಗಳನ್ನ ಅರ್ಪಿಸ್ತಾರೆ. ಮತ್ತೆ ನಮ್ಮ ಇಲಾಖೆಯಿಂದ ಕಮಲಪ್ಪ ಅವರು ಬಂದಿದ್ದಾರೆ, ಅವರಿಗೂ ಸಹ ವಂದನಾರ್ಪಣೆಗಳನ್ನ. ಮೇಡಮ್ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಅಂಗನವಾಡಿ ಕಾರ್ಯಕರ್ತೆಯರು ಬಂದಿದ್ದಾರೆ ಎಲ್ಲ ಕಡೆಯಿಂದನೂ, ಅವರಿಗೂ ಸಹ ಹೃದಯಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮ ತುಂಬಾ ಚೆನ್ನಾಗಿ